ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯುವರ್ ಸುನೀತಾ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಏನಪ್ಪ ಇದು ಚಿಕನ್ ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇವತ್ತು ಆಂಬೂರ್ ಶೈಲಿಯ ಬಿರಿಯಾನಿ ಮಾಡೋದು ನೋಡೋಣ ಬನ್ನಿ. ನಾನು ಮಾಡ್ತಿಲ್ಲ, ನಮ್ಮ ಬ್ರದರ್ ಮಾಡ್ತಾಯಿದ್ದಾರೆ. ಒಂದು ದೊಡ್ಡ ಪಾತ್ರೆಗೆ ಆಯಿಲ್ ಅಳತೆಗೆ ತಕ್ಕಷ್ಟು, ಅಂದರೆ ನಾವೊಂದು 6 ಮೆಂಬರ್ಸ್ 7 ಮೆಂಬರ್ಸ್ಗೆ ಅಂತ ಮಾಡ್ತಾ ಇರೋದು. ನಾವು ಯಾವತ್ತೂ ಅಳತೆ ಮಾಡಿ ಹಾಕಿಲ್ಲ, ಕಣ್ಣಳತೆ, ಒಬ್ಬೊಬ್ರಿಗೆ ಕಣ್ಣಳತೆ ಗೊತ್ತಿರುತ್ತೆ. ಆನಿಯನ್ನು, ಹಸಿಮೆಣಸಿನಕಾಯಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಟೊಮೊಟೊ ಹಣ್ಣು, ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಆಯಿಲ್ಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೋಬೇಕು. ಅದನ್ನೆಲ್ಲ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇನ್ನೊಂದು ಕಡೆ ಒಂದು ಪ್ಲೇಟಲ್ಲಿ ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಪುಡಿ, ಬಿರಿಯಾನಿ ಪೌಡರ್ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ನಾವು ಯಾವುದು ಅಳತೆ ಮಾಡಾಕ್ತಾಯಿಲ್ಲ, ಕಣ್ಣಳತೆಯಲ್ಲಿ ಹಾಕ್ತಾ ಇರೋದು. ನಾವೇನು ಪ್ಲೇಟಲ್ಲಿ ಮಿಶ್ರಣ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದಕ್ಕೆ ತೊಳೆದಿಟ್ಕೊಂಡಿರೋ ಚಿಕನನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಮಿಶ್ರಣ ಮಾಡ್ಕೋಬೇಕು. ಇದು ಇಲ್ಲಿ ಮಿಶ್ರಣ ಆಗಿ ಇದು ಒಂದು ಸೈಡಲ್ಲಿದ್ದರೆ ಇನ್ನೊಂದು ಸೈಡಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿರಬೇಕು. ಅದಕ್ಕೆ ನಾವು ಅವಾಗಲೇ ಫಸ್ಟು ಸ್ಟಾರ್ಟಿಂಗಲ್ಲಿ ತೋರಿಸಿದ್ವಲ್ಲ, ಹಸಿಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಹಾಕಿ ಅದಕ್ಕೆ ರೈಸ್ ಹಾಕಿ ಅರ್ಧ ಬೇಯಿಸಿ ಈ ಥರ ಬಸಿಬೇಕು ರೈಸ್ನ. ಆಮೇಲೆ ನಾವು ಅದೇನು ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಚಿಕನ್ಗೆ, ಆವಾಗ ಹಾಫ್ ಬೆಂದಿರೋ ರೈಸ್ನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ರೈಸನ್ನು ಈ ಥರ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಮೇಲ್ಗಡೆ ಗಾರ್ನಿಷ್ ಮಾಡಿಬಿಟ್ಟು ಅದನ್ನು ಹಾಗೆ ಪ್ಲೇಟ್ ಮುಚ್ಚಿಬಿಟ್ಟು ಚಿಕ್ಕ ಫ್ಲೇಮಲ್ಲಿ ಸಣ್ಣಕ್ಕೆ ದಮ್ಮಕ್ಕೆ ಬಿಡಬೇಕು. ಸ್ವಲ್ಪ ಮೇಲೆ ಇಷ್ಟ ಇದ್ದರೆ ತುಪ್ಪ ಕೂಡ ಹಾಕ್ಕೋಬೋದು. ಕೆಲವ್ರಿಗೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಇಷ್ಟ ಇರಲ್ಲ. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಎಲ್ಲ ದಮ್ ಆದಮೇಲೆ ಮಿಕ್ಸ್ ಮಾಡಿಬಿಟ್ಟು ಬಿರಿಯಾನಿ ತಿನ್ಬೋದು. ಬಿರಿಯಾನಿ ರೆಡಿ ಇದೆ ಫ್ರೆಂಡ್ಸ್. ಬಿರಿಯಾನಿ ಏನು ರೆಡಿ ಆಯಿತು. ನನ್ನ ಮಾತಲ್ಲಿ ಚಿಕ್ಕ ಪದಗಳು ಏನೇ ತಪ್ಪಾಗಿದ್ದರೂ ಕ್ಷಮಿಸಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ನೋಡಿ, ನಿಮಗೋಸ್ಕರ ಬಿರಿಯಾನಿ ರೆಡಿ ಇದೆ. ಎಲ್ಲರೂ ಇಲ್ಲಿಂದನೇ ನೋಡಿಕೊಂಡು ತಿನ್ಕೊಳ್ಳಿ. ಇದ್ರ ಜೊತೆಯಲ್ಲಿ ಕಬಾಬ್ ಕೂಡ ಮಾಡಿದ್ದೀವಿ. ಕಬಾಬ್ ವಿಡಿಯೋನ ಸಪ್ರೇಟಾಗಿ ಹಾಕ್ತೀನಿ, ಮರಾಠಿ ಸ್ಟೈಲ್ ಕಬಾಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.